ಇನ್ನು ನಮ್ಮ ಹೋರಾಟ ಯಾರ ವಿರುದ್ಧವೂ ಅಲ್ಲ, ನಮ್ಮ ಹೋರಾಟ ವಕ್ಫ್ ವಿರುದ್ಧ ಅಷ್ಟೇ ಅಂತ ಬಾಗಲಕೋಟೆಯಲ್ಲಿ ಶಾಸಕ ಯತ್ನಾಳ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವರಂತ ಅಯೋಗ್ಯರಿಗೆ ಅಂಜಿ ನಡೆಯೋದಿಲ್ಲ. ಇವರಂತವರಿಗೆ ವಿಜೇಂದ್ರ ಬಣಕ್ಕೆ ಶಾಸಕ ಯತ್ನಾಳ್ ತಿರುಗೇಟು ಕೊಟ್ಟಿದ್ದಾರೆ. ನಮ್ಮ ಹೋರಾಟ ವಕ್ಫ್ ವಿರುದ್ಧ ಮಾತ್ರ, ಬೇರೆ ಯಾರ ವಿರುದ್ಧವೂ ಅಲ್ಲ ಅಂತ. ಸೊ ಯತ್ನಾಳ್ ಬಾಗಲಕೋಟೆಯಲ್ಲಿ ಕೊಟ್ಟಿರುವಂಥ ಸ್ಟೇಟ್ಮೆಂಟ್, ನಮ್ಮ ಹೋರಾಟ ಬರೀ ವಕ್ಫ್ ವಿರುದ್ಧ ಮಾತ್ರ, ಯಾರ ವಿರುದ್ಧವೂ ನಾನು ಹೋರಾಟ ಮಾಡ್ತಾ ಇಲ್ಲ ಅಂತ. ಈಗ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಿದೆ ಯತ್ನಾಳ್ ಅವರ ನಡೆಯ ಬಗ್ಗೆ. ಒಂದು ಪಕ್ಷದ ವಿರುದ್ಧ ಅವರು ಮಾತನಾಡ್ತಿರುವಂಥ ರೀತಿ, ಜೊತೆಗೆ ವಿವಾದಾತ್ಮಕ ಹೇಳಿಕೆಗಳನ್ನು ಕೊಡ್ತಿರುವಂಥದ್ದು. ರವಿಮುಖಿ ನಮ್ಮ ಪ್ರತಿನಿಧಿ ಯತ್ನಾಳ್ ಅವ್ರನ್ನ ಮಾತನಾಡಿಸಿದ್ದಾರೆ, ಬನ್ನಿ ನೋಡೋಣ. ಈಗ ನಾಳೆ ಒಂದು ಬೆಳಗಾವಿ ಸಭೆ ಆಗ್ತಾ ಇದೆ ಅಂತ ಏನು ವಿಶೇಷತೆ ಇರುತ್ತೆ ಸರ್? ಯಾವ ತರ? ಏನೂ ಇಲ್ಲ ಸರ್, ನಮ್ದು ಇರೋದು ವಕಫ್ ಹೋರಾಟ ಅಟ್ಟೆ. ನಮ್ದು ಯಾರ ವಿರುದ್ಧ ಹೋರಾಟ ಇಲ್ಲ, ಏನೂ ಇಲ್ಲ. ನಮ್ಮ ಗುರಿ ಇಡೀ ರಾಜ್ಯದಲ್ಲಿ ಏನು ಸುಮಾರು 1.5 ಲಕ್ಷ ಎಕರೆ ಹೇಳ್ತಾರೆ. ಆ ವಕಫ್ ಸಲುವಾಗಿ ಈಗಾಗಲೇ ಕೇಂದ್ರ ಸರ್ಕಾರ ಪಾರ್ಲಿಮೆಂಟ್ನಲ್ಲಿ ತಿದ್ದುಪಡಿ ಅಂತ ತೊಗೊಂಡು ಬಂದಿದೆ. 44 ಅಮೆಂಡ್ಮೆಂಟ್ ಅದಾವೆ. ಇವತ್ತು ಆ ಬಿಲ್ ಪಾಸ್ ಆಗಬೇಕು. ಆ ಬಿಲ್ಲಿಗೆ ಪೂರಕವಾಗಿ ನಮ್ಮ ಸಮಿತಿಯಿಂದ ಏನೇನು ಸಲಹೆ ಕೊಡಬೇಕು. ನಾಳೆ ನಾವೆಲ್ಲ ಪ್ರತಾಪ್ ಸಿಂಹರು, ನಾವು ನಮ್ಮ ರಮೇಶ್ ಜಾರಕಿಹೊಳಿ ಅವರು, ಅರವಿಂದ್ ಲಿಂಬಾವಳಿ ಅವರು, ಕುಮಾರ್ ಬಂಗಾರಪ್ಪನವರು, GM ಸಿದ್ದೇಶ್ ಅವರು, ಹಾಗೂ ಚಂದ್ರಪ್ಪ ನಮ್ಮ ಇದರ MLA ಅವರು, ನಮ್ಮ ಹರೀಶ್ ಅವರು, ಎಲ್ಲರೂ ಕೂಡಿ ನಾವು ದಿಲ್ಲಿಗೆ ಹೋಗ್ತಾ ಇದ್ದೀವಿ. 2ನೇ ತಾರೀಕಿಗೆ ಹೋಗಿ ವಕಫದ ಬಗ್ಗೆ ಒಂದು ಇಂಟೀರಿಯಮ್ ರಿಪೋರ್ಟ್ ಕೊಡ್ತೀವಿ ನಾವು. ಅಂದರೆ ಈಗ ನಾವು ಪ್ರವಾಸ ಮಾಡಿದ್ದು ಕಲ್ಯಾಣ ಕರ್ನಾಟಕದಲ್ಲಿ, ಇವತ್ತು ನಾವು ಪ್ರವಾಸ ಮಾಡಕ್ಕಿದ್ದು ಕಿತ್ತೂರು ಕರ್ನಾಟಕದಲ್ಲಿ. ಇವೆರಡೂ ಭಾಗದಲ್ಲಿ ಮೇಜರ್ ವಕಫದ ಅಫೆಕ್ಟೆಡ್ ಏರಿಯಾ ಇದೆ. ಇದರದ್ದು ಒಂದು ಇಂಟೀರಿಯಮ್ ರಿಪೋರ್ಟ್ ಕೊಡ್ತೀವಿ. ಮುಂದೆ ನಾವು ಇಲ್ಲಿದಿಂದ ಮಧ್ಯ ಕರ್ನಾಟಕ, ಆ ಕಡೆ ದಕ್ಷಿಣ ಕರ್ನಾಟಕ ಪ್ರವಾಸ ಮಾಡ್ತೀವಿ. ಇಡೀ ರಾಜ್ಯದಲ್ಲಿ ಎಸ್ಪೆಷಲಿ ವಕ್ಫ್ ಬಗ್ಗೆ ಮೊದಲ ಧ್ವನಿ ಎತ್ತಿ ತುಂಬಾನೇ ಒಳ್ಳೆ ರೀತಿ ಎಲ್ಲರಿಗೂ ಕೂಡ ಅನುಕೂಲಕರವಾದ ಒಂದು ವಾತಾವರಣ ಮತ್ತು ಪ್ರತಿಭಟನೆ ಇಳಿದಿದ್ರಿ. ಆದರೆ ಇದರ ಒಂದು ವಿಚಾರದಲ್ಲಿ 2 ಬಣಗಳಾಗಿರುವಂಥದ್ದು ಸಾಕಷ್ಟು ಗೊಂದಲಕ್ಕೆ ಕಾರಣವಾಗಿದೆ. ಬಿಜೆಪಿ ಕಾರ್ಯಕರ್ತರು ಬಣ ಅನ್ನೋದಿಲ್ಲ, ನಾವು ಭಾರತೀಯ ಜನತಾ ಪಾರ್ಟಿ ಪರವಾಗಿನೇ ಮಾಡ್ಲಕತ್ತೀವಿ. ನಾವು ನಮ್ಮ ಹೋರಾಟವನ್ನು ಇವತ್ತು ನಮ್ಮ ಎಲ್ಲ ಮುಖಂಡರು, ಸಂಸದರು ಬಂದಾರೆ, ಶಾಸಕರುಗಳು ಬಂದಾರೆ, ಪ್ರಹ್ಲಾದ್ ಜೋಶಿಯವ್ರು ಭೇಟಿಯಾಗ್ಯಾರೆ, ನಮ್ಮ ಇದಕ್ಕೆ ಬಂದು ಶೋಭಾ ಕರಂದ್ಲಾಜು 4 ದಿವಸ ಅಹೋರಾತ್ರಿ ಧರಣಿ ಮಾಡ್ಯಾರೆ. ನಮ್ಮ ಪಾರ್ಲಿಮೆಂಟ್ ಜಾಯಿಂಟ್ ಕಮಿಟಿ ಚೇರ್ಮನ್ರು ಬಿಜಾಪುರಕ್ಕೆ ಬಂದು ನಮ್ಮ ಹೋರಾಟದ ಭಾವನೆಗಳನ್ನು ತಿಳ್ಕೊಂಡಾರೆ. ಅದಕ್ಕೆ ನಮ್ಮ ಹೋರಾಟ ಇದೆ. ಯಾರ ವಿರುದ್ಧ ನಾವೇನು ಯತ್ನಾಳ್ ಸಲುವಾಗಿ ಏನು ವೈಭವೀಕರಣ ಮಾಡ್ಲಿಕ್ಕೆ ನಾವು ಯಾವ ರ್ಯಾಲಿ ಮಾಡ್ತಾ ಇಲ್ಲ, ಸಂಖ್ಯೆ ತೋರಿಸಿ ನಮ್ಮ ಶಕ್ತಿ ತೋರಿಸ್ತಾ ಇಲ್ಲ. ನಮ್ಮ ಹೋರಾಟ, ನಮ್ಮ ಎಲ್ಲ ಟೀಮ್ ಹೋರಾಟ ಬರೇ ವಕಫ್. ಇದನ್ನು ಹೊರತುಪಡಿಸಿ ಸರ್, ಈಗಾಗಲೇ ತಾವು ಸ್ಪಷ್ಟೀಕರಣ ಕೊಟ್ಟಿದ್ದೀರಿ ಬಸವಣ್ಣನ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆದರೆ ಅದು ಒಂದು ಲೈನ್ ತಮ್ಮ ಹೆಸರಲ್ಲಿನೇ ಬಸವಣ್ಣ ಅಂತಿರುವಂಥದ್ದು ಮತ್ತು ಅವರ ಪಕ್ಕ ಅನುಯಾಯಿ ಆಗಿದ್ದಂಥವ್ರು. ಆದರೆ ನೀವು ಒಂದು ಮಾತನಾಡಿದ ಮಾತನ್ನ ಇಟ್ಕೊಂಡು ಸಾಕಷ್ಟು ಪ್ರಮಾಣದಲ್ಲಿ ಟೀಕಾ ಪ್ರಹಾರಗಳು ಶುರುವಾಗ್ತವೆ. ಒಮ್ಮೆ ಚರ್ಚೆ ಆಗ್ಬೇಕಾಗ್ತೈತೆ. ಒಮ್ಮೊಮ್ಮೆ ಯಾವುದೇ ಒಂದು ವಿಷಯ ಮುಚ್ಚಿಟ್ಟಿರ್ತಾರಲ್ಲ, ಅದು ಓಪನ್ ಅಪ್ ಆಗ್ಬೇಕು. ಇವರಂತ ಅಯೋಗ್ಯ ಮಕ್ಕಳಿಗೆ ಅಂಜಿ ನಾನು ನಡೆಯವಲ್ಲ. ನಾವು ಬಸವಣ್ಣ ಪರವಾಗಿದ್ದೀವಿ, ಬಸವಣ್ಣವ್ರ ವಿಚಾರನಾಗಿದ್ದೀವಿ. ಏನು ಬಸವಣ್ಣವ್ರು ಹೇಳ್ಯಾರ, ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಮಾಡ್ಲಕತ್ತೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾನು ಆದರ್ಶ ಪುರುಷ ತಿಳ್ಕೊಂಡೇನೆ. ಇದಿಷ್ಟು ಏನು ಬಸವನಗೌಡ ಯತ್ನಾಳ್ ಪಾಟೀಲ್ ಅವರ ಮಾತು. ಕ್ಯಾಮರಾಮನ್ ಬಾಬು ಜೊತೆ ರವಿಮುಖಿ, TV9 ಬಾಗಲಕೋಟೆ.